ವಿಧಾನಸಭೆಯಲ್ಲಿ ಕುಂಭಮೇಳದ ಬಗ್ಗೆ ಚರ್ಚೆ ನಡೆದಿದೆ. ಕುಂಭಮೇಳದ ಬಗ್ಗೆ ಶರಣು ಸಲಗರ ಮಾತಾಡಿದ್ದಾರೆ. ಇದೇ ವೇಳೆ ಸಚಿವ ಸಂತೋಷ್ ಲಾಡ್ ಎಂಟ್ರಿ ಕೊಡ್ತಾರೆ. ಅಲ್ಲಿಗೆ ಶರಣು ಸಲಗರ ಮಾತನಾಡ್ತಕ್ಕಂಥ ವೇಳೆಯಲ್ಲಿಯೇ ಸಂತೋಷ್ ಲಾಡ್ ಮಧ್ಯಪ್ರವೇಶವನ್ನು ಮಾಡ್ತಾರೆ. 7,000 ಫ್ಲೈಟ್ಗಳಲ್ಲಿ ಹೋಗಿದ್ದರಂತೆ. ಯಾಕ್ರಿ ಸುಳ್ಳು ಹೇಳ್ತೀರಾ? 7,000 ವಿಮಾನಗಳಲ್ಲಿ ಅಥವಾ ಟ್ರಿಪ್ಗಳಲ್ಲಿ ಇಲ್ಲಿಗೆ ಜನ ಬಂದಿದ್ದರು ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಸುಳ್ಳು ಹೇಳೋದು ಮೊದಲು ಕಡಿಮೆ ಮಾಡಿ. ಶರಣು ಸಲಗರ ಮಾತಿಗೆ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಇಲ್ಲಿ ಇದೇ ವೇಳೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಮಧ್ಯಪ್ರವೇಶವನ್ನು ಮಾಡ್ತಾರೆ. ಕುಂಭಮೇಳ ಏನು ಹೊಸದೇನ್ರಿ? ಕುಂಭಮೇಳ ಮಾಡ್ತಾನೆ ಇದ್ದಾರೆ, ಏನೋ ಹೊಸದು ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದೀರಲ್ಲ ಅಂತ ಆಕ್ರೋಶ ಅವರು ಹಾಕಿದ್ದಾರೆ. ಇದು ಖುಷಿ ವಿಚಾರ. ಸಭಾಧ್ಯಕ್ಷರೇ, ಈ ಕುಂಭಮೇಳಕ್ಕೆ ಹೆಂಗ್ ಜನ ಹೋಗಿದಾರೆ ಅಂತಂದ್ರೆ ನನಗೆ ಬಹಳ ಖುಷಿ ಇದೆ. ಎಲ್ಲರೂ ಹೋಗ್ಬೇಕು, ಅದ್ರಾಗೆ ನನ್ನ ಅಭಿಪ್ರಾಯ ಇಲ್ಲ. ಆದ್ರೆ ಇಲ್ಲಿವರೆಗೆ ಹೋಗಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ 7,000 ಟ್ರೈನ್ಗಳು, 3,000 ಫ್ಲೈಟ್, ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಮಾತಾಡಕ್ ಬಿಡ್ರಿ. 7,000 ಟ್ರೈನ್ಗಳು ಬಿಟ್ಟಿದ್ದಾರೆ ಇಲ್ಲಿವರೆಗೆ, ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಇಲ್ಲಿವರೆಗೆ 8,000 ರಿಂದ 10,000 ಇರ್ಬೋದು. ಅದ್ರ ಮೇಲ್ಗಡೆ ಒಂದು 3,000 ಫ್ಲೈಟ್ ಹೋಗಿದಾವೆ. 65 ಕೋಟಿ ಎಲ್ಲಿಂದ ಬರ್ತೈತೆ ಗುರುತಲ್ಲ, ಇದ್ದ ಹೋಗಿದ್ರೆ ಒಳ್ಳೇದು. ಬಟ್ ಇದನ್ನು ಸ್ವಲ್ಪ ಇಡೀ ಜಗತ್ತಿಗೆ ಮಾಧ್ಯಮದವರು ಬೆಳಕು ಚೆಲ್ಲಬೇಕು. ತೋರಿಸ್ರಿ, ಸುಮ್ಮನೆ ಕುತ್ಕೊಂಡು ಹೇಳ್ಬಿಟ್ರೆ ಕೇಳ್ಬಿಡೋಣ. 65 ಕೋಟಿ, 70 ಕೋಟಿ, 80 ಕೋಟಿ ಸುಮ್ಮನೆ ಏನೇ ಸುಳ್ಳು ಹೇಳೋದ ಒಂದು ಪಿಕ್ಚರ್ ನಿಮ್ದು. ಸುಳ್ಳು ಹೇಳೋದ್ ಬಿಟ್ರೆ ಬೇರೆನಿಲ್ಲ. ಸುಳ್ಳು ಹೇಳೋದ್ ಬಿಟ್ರೆ ಏನಿಲ್ಲ. 65 ಕೋಟಿ ಸುಮ್ಮನೆ 65 ಕೋಟಿ ಕುತ್ಕೊಂಡ್ರಿ ನೋಡಿ. ಅವ್ರು ಏನೇ ಹೇಳ್ಬಿಡ್ತಾರೆ, ಸುಮ್ಮನೆ ದಿನ ಟಿವಿ ತೋರಿಸೋದು, ಸುಳ್ಳುಗಳು ಹೇಳೋದು. ಆಯ್ತು, 7,000 ಟ್ರೈನು, 3,000 ಫ್ಲೈಟ್. ಸುಮ್ಮನೆ ನೀವು